ಬಾಗೇಪಲ್ಲಿ ತಾಲೂಕಿನ ಪೂಲವಾರಪಲ್ಲಿ ಕಡೆಯಿಂದ ಶಾಲಾ ಮಕ್ಕಳನ್ನು ಹೊತ್ತು ಬಂದ ಸತ್ಯಸಾಯಿ ಶಾಲಾ ವಾಹನದ ಚಾಲಕ ಅಜಾಗರೂಕತೆಯಿಂದ ರಸ್ತೆ ದಾಟುವ ವೇಳೆ ವೇಗವಾಗಿ ಬಂದ ಲಾರಿ ಡಿಕ್ಕಿ ಹೊಡೆದಿದೆ. ಇದರ ಪರಿಣಾಮವಾಗಿ ಶಾಲಾ ವಾಹನದಲ್ಲಿದ್ದ 10ಕ್ಕೂ ಹೆಚ್ಚು ಮಕ್ಕಳು ಗಾಯಗೊಂಡಿದ್ದಾರೆ. ಲಾರಿ ಚಾಲಕ ಶಾಲಾ ಬಸ್ಸನ್ನು ತಪ್ಪಿಸಲು ಸಾಕಷ್ಟು ನಿಯಂತ್ರಣ ಮಾಡಿದ್ದು ರಸ್ತೆ ವಿಭಜಕದ ಮೇಲೆ ಹತ್ತಿಸಿದ್ದಾರೆ. ಆದರೂ ಹಿಂಭಾಗದ ಶಾಲಾ ಬಸ್ಗೆ ತಾಕಿ ಅಪಘಾತ ಸಂಭವಿಸಿದೆ. ತಕ್ಷಣ ಗಾಯಗೊಂಡವರನ್ನು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಈ ಘಟನೆ ವಿಷಯ ತಿಳಿಯುತ್ತಿದ್ದಂತೆ ಬಿಇಒ ವೆಂಕಟೇಶಪ್ಪ, ಶಿಕ್ಷಣ ಸಮನ್ವಯಾಧಿಕಾರಿ ಆರ್ ವೆಂಕಟರಾಮ್, ದೈಹಿಕ ಶಿಕ್ಷಣ ಪರಿವೀಕ್ಷಕ ಆರ್ ರಂಗನಾಥ್, ಆರಕ್ಷಕ ವೃತ್ತ ನಿರೀಕ್ಷಕ ಪ್ರಶಾಂತ್ ಆರ್ ವರ್ಣಿ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ ಮತ್ತಿತರರು ಆಸ್ಪತ್ರೆಗೆ ದೌಡಾಯಿಸಿ ಮಕ್ಕಳ ಯೋಗಕ್ಷೇಮ ವಿಚಾರಿಸಿ ಘಟನೆ ಮಾಹಿತಿ ಕಳೆ ಹಾಕಿದ್ದಾರೆ. ಈ ಅಪಘಾತದಲ್ಲಿ ಸತ್ಯಸಾಯಿ ಶಾಲಾ ವಿದ್ಯಾರ್ಥಿಗಳಾದ ಹೇಮಂತ್, ಸುಷ್ಮಿತಾ, ವರ್ಷಿಕಾ, ಸುದೀಪ್, ಎಚ್ಎನ್, ಹಿಮಬಿಂದು, ಸಾನ್ವಿಕಾ, ಲಿಖಿತಾ, ಶರಣ್ಯ, ಅಶ್ವಿನ್ ಕುಮಾರ್, ಅಶ್ವಿನ್, ತೇಜಸ್, ನಿಹಾನ್ ಮತ್ತಿತರರು ಗಾಯಗೊಂಡಿದ್ದು ಪೋಷಕರು ಚಾಲಕನ ನಿರ್ಲಕ್ಷ್ಯಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಲೆಯ ಖಾಸಗಿ ಶಾಲೆಯ ವಾಹನ ಇವತ್ತು ಮಕ್ಕಳ ವಾಹನ ಅಪಘಾತಕ್ಕೀಡಾಗಿರ್ತಕ್ಕಂಥದ್ದು. SFI ಸಂಘಟನೆ ವತಿಯಿಂದ ಇವತ್ತು ಅದನ್ನು ನಾವು ತೀವ್ರವಾಗಿ ಆ ಮಕ್ಕಳಿಗೆ ಇವತ್ತು ಮೊದಲನೇದಾಗಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗ್ದಂಗೆ ಇವತ್ತು ನಾವು ನೋಡ್ಕೋಬೇಕಾಗಿರ್ತಕ್ಕಂಥ ಇವತ್ತು ಖಾಸಗಿ ವಿದ್ಯಾಸಂಸ್ಥೆಯವರು ಮತ್ತು ಇವತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಏನಿದೆ ಇವತ್ತು ಪಕ್ಕಾ ರಸ್ತೆಯಲ್ಲಿರ್ತಕ್ಕಂಥ ಬೈಪಾಸ್ ರಸ್ತೆ ಇಲ್ಲದೆ ಇರತಕ್ಕಂಥ ಒಂದು ಈ ಸ್ಥಿತಿಗೆ ಕಾರಣ ಆಗಿರ್ತಕ್ಕಂಥದ್ದು, ಈ ಅಪಘಾತಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಅದಕ್ಕಾಗಿ ಸಂಪೂರ್ಣ ಇವತ್ತು ಇಂಥ ಒಂದು ದುಸ್ಥಿತಿಗೆ ನಿಜವಾಗಿಯೂ ಕಾರಣ ರಾಷ್ಟ್ರೀಯ ಹೆದ್ದಾರಿಯವರು ಮತ್ತು ಇವತ್ತೇನು ಮಕ್ಕಳ ವಾಹನ ಏನು ಅಪಘಾತಕ್ಕೀಡಾಗಿದೆ ಅದರ ಡ್ರೈವರ್ ನಿರ್ಲಕ್ಷ್ಯದ ಕಾರಣದಿಂದಾಗಿ ಇವತ್ತು ಈ ಒಂದು ತುರ್ತು ಅಪಘಾತ ಆಗಿರ್ತಕ್ಕಂಥದ್ದು. ಅದು ಸದರಿಯವರು ಸಂಬಂಧಪಟ್ಟ ಮ್ಯಾನೇಜ್ಮೆಂಟು ಸತ್ಯಸಾಯಿ ಶಾಲೆಯ ಮ್ಯಾನೇಜ್ಮೆಂಟ್ ಅವರು ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸೋಕ್ಕೆ ತಗೋಬೇಕು. ಮತ್ತು ಈ ತಕ್ಷಣದಿಂದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಬೈಪಾಸ್ ರಸ್ತೆಯನ್ನು ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು SFI ಸಂಘಟನೆ ಒತ್ತಾಯ ಮಾಡ್ತಾ ಇದೆ. ಗಣೇಶ್, CTV ನ್ಯೂಸ್, ಬಾಗೇಪಲ್ಲಿ.